ಹೇಳು ಭಾವ, ಮದ್ವೆ ಮಾಡ್ಕೋತೀನಿ ಅಂತ ಹೇಳು. ಸರಿ, ನಿನ್ನೆ ಮದುವೆ ಮಾಡ್ಕೋತೀನಿ. ಸಾಕಾ? ಸಾಕಾಗಲ್ಲ. ನಿಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳು, ಆವಾಗ ನಂಬ್ತೀನಿ. ತಡ ಆಗ್ತಾ ಇದೆ, ವಿಷ ಪ್ರಭಾವ ಜಾಸ್ತಿ ಆಗತ್ತೆ, ಹೇಳು. ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗ ಮೂಲಿಕೆ ತಂದ್ಕೊಟ್ರೆ ಮದ್ವೆ ಮಾಡ್ಕೋತೀನಿ. ಹೇಳಿದ್ನಲ್ಲ ಪ್ರಮಾಣ ಮಾಡಿ, ಹೋಗದನ್ ತಗೊಂಬಾ. ಭಾವ ತಗೋ. ಅದನ್ನ ಇಲ್ಲಿಡಪ್ಪ. ಪುಣ್ಯ 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 ಪುಣ್ಯ, ನಿಂಗೇನು ಆಗಿಲ್ಲ ಪುಣ್ಯ. ಪುಣ್ಯ, ನೀನ್ ಬದುಕಿದ್ಯಾ? ಅಮ್ಮ ಪುಣ್ಯ, ಪುಣ್ಯ, ಅಮ್ಮ ಪುಣ್ಯ. ಪುಣ್ಯಾಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ಯಾ. ತುಂಬಾ ಉಪಕಾರ ಆಯ್ತಮ್ಮ, ತುಂಬಾ ಉಪಕಾರ ಆಯ್ತು. ಅಮ್ಮ ಅಮ್ಮ ಸಾಧಿಸ್ಬಿಟ್ನಮ್ಮ. ನನ್ ಭಾವನ್ನ ನಾನು ಕೊನೆಗೂ ಪಡ್ಕೊಂಡ್ಬಿಟ್ಟೆ. ಈ ಭಾವನ್ ಜೊತೆ ನನ್ ಮದ್ವೆನ ಯಾರು ಕೂಡ ತಡೆಯಕ್ಕಾಗಲ್ಲ. ಇವತ್ತಿಂದ ಆ ಪುಣ್ಯನ್ ಪೀಡೆ ತೊಲಗ್ತು ಅಂತ ಅನ್ಕೋ. ಈ ಮನೆ ಸೊಸೆ ನಾನೇ. ಯಾಕೆ ಹೊಡೆದ್ಯಮ್ಮ? ನಿಜ ಹೇಳ್ಬೇಕು ಅಂದ್ರೆ ನೀನ್ ಅಲ್ಲೇ ಹೊಡಿಬೇಕಾಗಿತ್ತು, ಆದ್ರೆ ಹೊಡಿಲಿಲ್ಲ. ನಮ್ಮ ಅಣ್ಣನೇ ನಿಂಗೆ ಹೊಡೆದ್ಬಿಟ್ಟು ನಿನ್ನ ಸುಮ್ಮನೆ ಬಿಟ್ಬಿಟ್ಟ. ಇಲ್ಲ ಅಂದಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಇಷ್ಟೊತ್ತಾಗ್ಲಿ ನಿನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾ ಇದ್ದ. ಈ ತರ ತಿಕ್ಕಲ್ ಕೆಲಸ ಮಾಡೋದಕ್ಕೆ ನಿನಗ್ ಮನಸ್ಸಾದ್ರೂ ಹೇಗ್ ಬಂತೆ? ನೀನ ಮೂಲಿಕೆ ತಂದ್ಕೊಡೋದು ಸ್ವಲ್ಪನಾದ್ರೂ ತಡ ಆಗಿದ್ರೆ ಆ ಪುಣ್ಯ ಸತ್ತೋಗ್ಬಿಡ್ತಾ ಇದ್ಲು. ನೀನ್ ಆ ಪುಣ್ಯನ್ ಪ್ರಾಣದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಪುಣ್ಯನ್ಗೋಸ್ಕರ ನಿನ್ ಮಗಳಿಗೆ ನೋವು ಕೊಡ್ತಿದ್ಯಾ? ತುಂಬಾ ಕಾಮಿಡಿ ಆಗಿದ್ಯಮ್ಮ. ಪುಣ್ಯನ ಸರ್ವನಾಶ ಮಾಡ್ಬೇಕು ಅನ್ಕೊಂಡಿದ್ದಿ ಭದ್ರಾವತಿ. ಮಗಳಿಗೆ ನೀತಿ ಹೇಳೋದ್ ನೋಡ್ತಿದ್ರೆ ನಿನಗೇನ್ ಅನ್ಸುತ್ತೋ ಗೊತ್ತಿಲ್ಲ. ನನಗ್ ಮಾತ್ರ ದೆವ್ವಗಳು, ವೇದ ಮಂತ್ರ. ನಿನ್ನ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ 100 ಜನ್ಮ ಹೆತ್ತು ಬರ್ಬೇಕು. ನಿನಗ್ ನಾನು ಹೊಡೆದಿದ್ದು ಪುಣ್ಯ ಮೇಲಿರೋ ಪ್ರೀತಿ ಅಥವಾ ನಿಧಿ ಅವಳಿಂದ ಸಿಗುತ್ತೆ ಅನ್ನೋ ಆಸೆಯಿಂದಲ್ಲ ಕಣೆ, ಭಯ. ನಮ್ಮ ಅಣ್ಣನ ಕೋಪಕ್ಕೆ ಎಲ್ಲಿ ನೀನ್ ಬೂದಿ ಆಗೋಗ್ಬಿಡ್ತೀಯ ಅನ್ನೋ ಭಯದಿಂದ ಕಣೆ. ಆ ಭಯದಿಂದನೇ ಹೊಡೆದೆ. ಅಲ್ಲ, ಆ ಪುಣ್ಯ ಎಲ್ಲಾದ್ರೂ ಸತ್ತೋದ್ರೆ ಆ ನಿಧಿ ರಹಸ್ಯನೂ ಅವಳ ಜೊತೆನೆ ಸಾಯುತ್ತೆ ಅಂತ ಭಯದಿಂದ ನೀನ್ ನನಗ್ ಹೊಡೆದಿದ್ದು. ಸಾಯಿಸ್ಬಿಡ್ತೇನೆ. ಇಂಥ ಮಗಳಿಗೋಸ್ಕರನ ನಾನ್ ನನ್ ಗಂಡನ ಬಿಟ್ಟು ಬಂದಿದ್ದು. ನಿನಗೋಸ್ಕರನ ನನ್ ಜೀವನನ ತ್ಯಾಗ ಮಾಡಿ ಒಂಟಿಯಾಗಿ ಬದುಕ್ತಾ ಇರೋದು. ಹೌದು,
ನಾಗನಿಧಿನ ನಾನು ಪಡ್ಕೊಳ್ಳೇಬೇಕು. ಯಾಕೆಂದ್ರೆ ನನ್ನ ಮಗಳು ಮಹಾರಾಣಿಯಾಗಿ ಬದುಕಬೇಕು. ನಾಗನಿಧಿನ ಪಡ್ಕೊಳ್ಳೇಬೇಕು. ಯಾಕೆಂದ್ರೆ ನನ್ನ ಮಗಳು ಅಷ್ಟೈಶ್ವರ್ಯನ, ಅಷ್ಟು ಧನನ ಅವಳು ಅನುಭವಿಸ್ಬೇಕು. ಹೌದು, ನನಗೆ ನಾಗನಿಧಿ ಬೇಕು. ಯಾಕೆಂದ್ರೆ ನನ್ನ ಮಗಳು ವಂಶದಲ್ಲಿ ಒಂದ್ ತಲೆಮಾರಲ್ಲ, ತಲೆಮಾರು 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 ತಲೆಮಾರಷ್ಟು ಅನುಭವಿಸ್ಬೇಕು. ಇವಾಗ ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ ನಿಮ್ಮಮ್ಮ ಎಷ್ಟು ಸ್ವಾರ್ಥಿ ಅನ್ನೋದು? ಇವಾಗ ಅರ್ಥ ಆಯ್ತಾ ನಿಮ್ಮಮ್ಮ ಎಂತ ದುರ್ಮಾರ್ಗ ಹೇಳ್ತಾ? ಸಾರಿ ಅಮ್ಮ. ಬರ್ನಿ, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡು ಬದುಕ್ತಿರೋ ನನ್ನ ಅರ್ಥ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಅಪಾರ್ಥ ಮಾತ್ರ ಮಾಡ್ಕೋಬೇಡ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಸರಿ ಅಮ್ಮ, ಇನ್ಯಾವತ್ತೂ ಹೀಗ್ ಮಾತಾಡಲ್ಲ. ಬರ್ನಿ, ನೀನಿನ್ನೋ ಸರಿಯಾದ ಸಮಯ ನೋಡಿ ಅನಿರುದ್ಧನ ಮದ್ವೆಗೆ ಒಪ್ಸಿದ್ಯಾ. ಆದ್ರೆ ಅದನ್ನೆಲ್ಲ ನೋಡಿರೋ ನಮ್ಮ ಅಣ್ಣ, ಅತ್ತಿಗೆ, ಅಮ್ಮ ಅವ್ರು ನಿನ್ ಬಗ್ಗೆ ಏನ್ ಅಂದ್ಕೊಂಡಿದ್ದಾರೆ ಅಂತ ಒಂದ್ಸಲ ಏನಾದ್ರೂ ಯೋಚನೆ ಮಾಡಿದ್ಯಾ? ನನಗ್ ಬೇಕಾಗಿರೋದು ನನ್ ಭಾವ. ಅವನನ್ ಬಿಟ್ಟು ನನ್ ಬಗ್ಗೆ ಯಾರ್ ಏನ್ ಅನ್ಕೊಂಡ್ರು ಬೇಕಾಗಿಲ್ಲ ಅಮ್ಮ. ಬೇಕು ಕಣೆ. ಯಾಕೆಂದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಅತ್ಗೆ ಮತ್ತೆ ಅಮ್ಮನ ಒಪ್ಸೋದು ಎಷ್ಟು ಮುಖ್ಯನೋ ಇದಕ್ಕೆಲ್ಲ ಅಣ್ಣನ ಒಪ್ಪಿಗೆ ಕೂಡ ಅಷ್ಟೇ ಮುಖ್ಯ ಅನ್ಸ್ಕೊಳ್ಳುತ್ತೆ. ನಾನು ನಿನ್ ಮಗಳಮ್ಮ. ಭಾವ ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳೋ ತರ ಮಾಡಿದ್ದೀನಿ. ಮತ್ತೆ ನನ್ನ ಮಗಳ ತರ ನೋಡ್ಕೊಳ್ಳೋ ಮಾವಯ್ಯನ್ ಬದಲಾಯಿಸಲ್ವಾ? ಜಾಗ್ರತೆ. ಸಮಯ ನಮಗ ಅನುಗುಣವಾಗಿರಲ್ಲ. ಸರಿಯಾಗಿ ನೋಡ್ಕೊಂಡು ಹೆಜ್ಜೆ ಇಡು. ನೋಡ್ತಾ ಇರಮ್ಮ, ನಿನ್ ಮಗಳು ಹೇಗ್ ಆಟ ಆಡಿಸ್ತಾಳೆ ಅಂತ.